ಇನ್ನು ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಸಾರಿಗೆ ನೌಕರರು. ರಾಜ್ಯದಲ್ಲಿ ಬಂದ್ ಆಗುತ್ತಾ ಸಂಚಾರಿ ಜೀವನಾಡಿ ಅನ್ನುವಂಥ ಪ್ರಶ್ನೆ ಸಿಗ್ತಾ ಇಲ್ಲಿ ಮೂಡ್ತಾ ಇದೆ. ಸದ್ಯಕ್ಕೆ ಪಾದಯಾತ್ರೆಗೆ ಕರೆ ಮುಂದಿದೆ ಮಾರಿ ಹಬ್ಬ. ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆಯನ್ನು ನೀಡ್ತಾ ಇದ್ದಾರೆ. ವೇತನ ಪರಿಷ್ಕರಣೆಗೆ ಸೇರಿ ವಿವಿಧ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆಯನ್ನು ನೀಡ್ತಾ ಇದ್ದಾರೆ. ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಪೂರ್ವ ಕಾಂಗ್ರೆಸ್ ಸರ್ಕಾರದಿಂದ ಭರವಸೆ ಇದೆ, ಆದರೆ ಸಾರಿಗೆ ನೌಕರರಿಗೆ ನೀಡಿದ ಭರವಸೆ ಈಡೇರಿಸಲು ಪಟ್ಟು ಹಿಡಿದಿರುವಂಥದ್ದು. ಏಪ್ರಿಲ್ 8ರಂದು ಚಿತ್ರದುರ್ಗದಿಂದ ಪಾದಯಾತ್ರೆ ಆರಂಭವನ್ನು ಮಾಡ್ತಾರೆ. ಏಪ್ರಿಲ್ 21ರಂದು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದ ಧರಣಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿಳಂಬ ನೀತಿ ಖಂಡಿಸಿ ಪ್ರತಿಭಟನೆಗೆ ಸಜ್ಜನ್ನು ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಬಂದಾಗುತ್ತಾ ಸಂಚಾರಿ ಜೀವನಾಡಿ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸದ್ಯಕ್ಕೆ ಪಾದಯಾತ್ರೆಗೆ ಕರೆ ಮುಂದಿದೆ ಮಾರಿ ಹಬ್ಬ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸಾರಿಗೆ ಸಂಚಾರಕ್ಕಾಗಿ ಆಗಿರ್ಬೋದು, ಮುಖ್ಯವಾಗಿ ಸರ್ಕಾರದ ವಿರುದ್ಧವಾಗಿ ಇಲ್ಲಿ ಮತ್ತೆ ಸಿಡಿದಿದ್ದಾರೆ ಸಾರಿಗೆ ನೌಕರರು. ರಾಜ್ಯದಲ್ಲಿ ಬಂದಾಗುತ್ತಾ ಸಂಚಾರಿ ಜೀವನ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಪಾದಯಾತ್ರೆಗೆ ನೀವು ಕರೆಯನ್ನು ನೀಡಿ ಅದಾದ ಮೇಲೆ ಮಾರಿ ಹಬ್ಬವನ್ನು ನಮ್ಮ ತೋರಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಇದ್ದಾರೆ. ಸಾರಿಗೆ ಸಂಘಟನೆಗಳು ಈಗಾಗಲೇ ಒಕ್ಕೂಟದಿಂದ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಿ, ಮುಖ್ಯವಾಗಿ ಇಲ್ಲಿ ಸಾರಿಗೆ ನೌಕರರಿಗೆ ವೇತನವಾಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಸಂಘಟನೆಗಳ ಮೂಲಕ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ? ಎಸ್ ವಿನೋದ್, ಇದೇನು ಮೊದಲನೇ ಬಾರಿ ಅಲ್ಲ. ಸಾರಿಗೆ ಇಲಾಖೆಯವರು ಸಾಕಷ್ಟು ಬಾರಿಯೂ ಸಹ ಸಾರಿಗೆ ಇಲಾಖೆಯಿಂದ ಸಾರಿಗೆ ನೌಕರರಿಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತದ್ದು. 4 ನಿಗಮದ ಸಾರಿಗೆ ನೌಕರರು ಸದ್ಯಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಕಳೆದ ಬಾರಿಯೂ ಸಹ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ರು. ಅದರಲ್ಲೂ ಸಹ ಏನು 5 ಗ್ಯಾರಂಟಿಯನ್ನ ತಗೊಂಡ್ ಬಂದ್ರು. ಆ ಸಂದರ್ಭದಲ್ಲೂ ಸಹ ಸಾರಿಗೆ ನೌಕರರಿಗೆ ಒಂದು ಭರವಸೆಯನ್ನ ನೀಡಿತ್ತು. ನುಡಿದಂತೆ ನಡೆಯುವಂತಹ ಸರ್ಕಾರ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವುದರಲ್ಲಿ ಹಿಂದೆ ಉಳಿದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಬಾರಿಯೂ ಸಹ ಪ್ರೊಟೆಸ್ಟ್ ಮಾಡ್ತಾರೆ, ಒಂದಷ್ಟು ಬೇಡಿಕೆಗಳನ್ನ ಮುಂದೆ ಇಡ್ತಾರೆ. ಚುನಾವಣಾ ಪೂರ್ವ ಸರ್ಕಾರ ಒಂದಷ್ಟು ಭರವಸೆಯನ್ನ ಸಹ ಕೊಟ್ಟಿತ್ತು. ಆ ಎಲ್ಲದಕ್ಕೂ ಮಾತನ್ನ ಕೊಟ್ಟಿರುವಂತಹ ಸರ್ಕಾರ ಈಗ ನಡೆದುಕೊಂಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾರಿಗೆ ನೌಕರಿಗೆ ಏನು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿ ಸದ್ಯಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಏಪ್ರಿಲ್ 8ರಿಂದ ಪಾದಯಾತ್ರೆಯನ್ನ ಆರಂಭ ಮಾಡ್ತಾರೆ ರಾಜ್ಯಾದ್ಯಂತ. ಏಪ್ರಿಲ್ 8ರಿಂದ ಚಿತ್ರದುರ್ಗದಿಂದ ಪಾದಯಾತ್ರೆ ಆರಂಭವಾಗಿ ಬೆಂಗಳೂರಿನವರೆಗೂ, ಅಂದ್ರೆ ಏಪ್ರಿಲ್ 21ಕ್ಕೆ ಬೆಂಗಳೂರನ್ನ ತಲುಪ್ತಾರೆ. ಅಲ್ಲಿಯವರೆಗೂ ಸಹ ಏನು ಪಾದಯಾತ್ರೆಯನ್ನ ಮಾಡ್ಕೊಂಡು ಬೆಂಗಳೂರಿಗೆ ತಲುಪಲಿದ್ದಾರೆ. ತದನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹನ ಮಾಡುವುದಕ್ಕೆ ಈಗ ಸಾರಿಗೆ 4 ನಿಗಮದ ಸಾರಿಗೆ ನೌಕರರು ಸದ್ಯಕ್ಕೆ ಏನು ಪ್ರೊಟೆಸ್ಟ್ ಮಾಡುವುದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿರುವಂತಹದ್ದು. ಆದ್ರೂ ಸಹ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಸರ್ಕಾರದ ಸಾರಿಗೆ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೂ ಸಹ ಸಾಕಷ್ಟು ಬಾರಿಗಳು ಕೇಳಿದ್ದಾರೆ. ಆದ್ರೂ ಸಹ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗದೆ ಇರೋ ನಿಟ್ಟಿನಲ್ಲಿ ಈಗ ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಾಂತ ರೀತಿಯಲ್ಲೂ ಸಹ ಕಳೆದ ಬಾರಿ ಹೋರಾಟ ಮಾಡಿದ್ರು, ಆದ್ರೆ ಅವರ ಬೇಡಿಕೆಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಆದ್ರೆ ಈಗ ಯಾವಾಗ ಗ್ಯಾರಂಟಿ ಯೋಜನೆಗಳು ತಗೊಂಡ್ ಬರ್ತಾರೋ ಆ ಸಂದರ್ಭದಲ್ಲಿ ಒಂದಷ್ಟು ಅವರಿಗೆ ಭರವಸೆಯನ್ನ ನೀಡಿದ್ರು. ಆ ಭರವಸೆ ಪೂರೈಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಾರಿಗೆ ನೌಕರರು ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಇದು ಪ್ರಯೋಜನ ಇಲ್ಲ, ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತೀವಿ, ಏಪ್ರಿಲ್ 8ರಿಂದ ಪಾದಯಾತ್ರೆಯನ್ನ ಆರಂಭ ಮಾಡಲಿದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡುವಂತಹದ್ದು, ಹಾಗಾದ್ರೆ ಅವತ್ತು ಸಾರಿಗೆಗಳು ಎಲ್ಲಾ ಸಾರಿಗೆ ಬಂದಿರ್ತಾವ? ಕೆಲ್ಸಕ್ಕೆ ಹೋಗೋರ್ಗಾಗಿರ್ಬೋದು, ಸ್ಟೂಡೆಂಟ್ಸ್ ಗಳಿಗಾಗಿರ್ಬೋದು, ಇತರೆ ಯಾರೆಲ್ಲ ವೆಹಿಕಲ್ ಮೇಲೆ ಬಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರಿಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಖಂಡಿತವಾಗಿರುತ್ತೆ. ಸೊ ಇದಕ್ಕೆ ಇನ್ನೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಬಸ್ ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯು ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ವಿನೋದ್, ಥ್ಯಾಂಕ್ ಯು ಲಕ್ಷ್ಮಿ.